ವೆಲ್ಕಮ್ ಟು ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ. ಥ್ಯಾಂಕ್ ಯು SSC GD ಒಳಗೆ ಯಾವ್ದಾದ್ರಿ ನಿಮ್ದು? ನಾನು CISF ಸರ್. CISF ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್. ಅದರಲ್ಲಿ ಜನರಲ್ ಡ್ಯೂಟಿ ಆಗ್ಯದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಒಳಗೆ. ಮತ್ತೊಮ್ಮೆ ನಮ್ಮ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದಿಂದ ನಿಮ್ಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ವಿ. ನಮ್ಮ ಸಂಸ್ಥೆಯಿಂದ ನಾವು ನಿಮ್ಗೆ ಸತ್ಕಾರವನ್ನು ಮಾಡ್ತಾ ಇದ್ವಿ. ಸತ್ಕಾರ ತೊಗೊಂಬಪ್ಪ. ಕುಡ್ ಪೂರ್ತಿ ನಿಮ್ಮ ಹೆಸರು ಹೇಳ್ರಿ? ಮಂಜುನಾಥ್ ಲಕ್ಷ್ಮಣ್ ನಾಯಕ್ ಸರ್. ಮಂಜುನಾಥ್ ಲಕ್ಷ್ಮಣ್ ನಾಯ್ಕ್. ನಮ್ಮ ಸಂಸ್ಥೆ ಹೆಸರಾಯ್ತು ಮಂಜುನಾಥ್ ಅದು ನಿಮ್ಮದು. ಹಾಂ ಊರು ನಿಮ್ಮದು? ನಮ್ದು ಊರು ಪಟಗುಂದಿ ಸರ್. ಪಟಗುಂದಿ, ಇಲ್ಲೇ ನಮ್ಮ ಮೂಡಲ್ಗಿ ಹತ್ರ ಪಟಗುಂದಿ. ತಾಲೂಕು ಮೂಡಲ್ಗಿ ಬರ್ತದ, ಜಿಲ್ಲೆ ಬೆಳಗಾವಿ ಬರ್ತದೆ. ಹಾಂ ನೀವು ಪ್ರೈಮರಿ ಸ್ಕೂಲ್ ಅದು ಕಲ್ತಿದ್ದೆ ಅಲ್ಲಿ? ನಾವು ಗೌರ್ಮೆಂಟ್ ಸ್ಕೂಲ್ ಹಂದಿಗುಂದ್ ಸರ್. ಗೌರ್ಮೆಂಟ್ ಸ್ಕೂಲ್ ಹಂದಿಗುಂದು ಪ್ರೈಮರಿ. ಹೈಸ್ಕೂಲು ಚಮಕೇರಿ ಸರ್, ಹತ್ತನೇ ತಾಲೂಕು. ಹತ್ತನೇ ತಾಲೂಕು ಚಮಕೇರಿ. ಆಮೇಲೆ PUC ಎಲ್ಲಿ ಕಲ್ತ್ರಿ? PUC ಅಲ್ಲಿ ಗೌರ್ಮೆಂಟ್ PU ಕಾಲೇಜ್ ಕೆಸರುಗೊಪ್ಪ ಸರ್. ಕೆಸರುಗೊಪ್ಪ. ಡಿಗ್ರಿ ಎಲ್ಲಿ ಕಲ್ತ್ರಿ? ಡಿಗ್ರಿ ಇಲ್ಲಿ MES ಕಾಲೇಜ್ ಸರ್, ಮೂಡಲ್ಗಿ ಶಿಕ್ಷಣ ಸಂಸ್ಥೆ ಇಲ್ಲಿ. ಡಿಗ್ರಿ ಕಾಲೇಜ್ ಇಲ್ಲಿ. ಡಿಗ್ರಿ ಯಾವ್ದು ಮಾಡಿರಿ? BCom ಮಾಡಿದ್ದು ಸರ್. BCom ನಿಮ್ಮದು? ಹಾಂ BCom ಕಾಮರ್ಸ್ ವಿದ್ಯಾರ್ಥಿ ಅಂದ್ರೆ ನಿಮ್ಗೆ ಎಕ್ಸಾಮ್ ಈಸಿ ಆಗಿರಬೇಕು. ಯಾಕಂದರೆ ಇದು ಮ್ಯಾಥ್ಸ್ 25 ಕ್ವಶನ್ ಇರ್ತದೆ, 20 ಕ್ವಶನ, ಮೆಂಟಲ್ ಎಬಿಲಿಟಿ 20 ಕ್ವಶನ. ಆರಾಮಾಗಿ ಸ್ಕೋರ್ ಆಗಿದೆ ನಿಮ್ಮದು. ಎಷ್ಟು ಮಾರ್ಕ್ಸ್ ಬಿದ್ದರು ನಿಮ್ಗೆ? 104 ಆಗಿತ್ತು ಸರ್. 104 ಆಗ್ಯದ. 160 ರೂಪಾಯಿ 104 ಆಗ್ಯದ. ಚಲೋ ಆಗ್ಯದ. ಅಂದಲ್ಲ ನೀವು ಬಿಡಿದ್ದು ಸಿಕ್ಕೈತೆ ಅದು. ಹಾಂ ಸರ್, ಫಸ್ಟ್ ಪ್ರಿಫರೆನ್ಸ್ ಇದೆ ಸರ್. ಹೌದಾ? ಹಾಂ ಈಗ ನಿಮ್ಮ ಫಸ್ಟಿಂದ ಏನು ಗುರಿ ಇತ್ತಾನೆ ಇದು ಜಾಬ್ ಅಂದರೆ ಡಿಫೆನ್ಸ್ ಫೋರ್ಸ್ ಹೋಗ್ಬೇಕತ್ತ ಈ ರೀತಿ ಏನು? ಹಾಂ ಸರ್, ಒಟ್ಟು ಡಿಫೆನ್ಸ್ ಒಳಗೆ ಒಟ್ಟು ವರ್ಕ್ ಮಾಡ್ಬೇಕಂತ ಇತ್ತು ರೀ ಮೊದಲಿಂದ. ಪೊಲೀಸರು ಟ್ರೈ ಮಾಡಿದ್ದು ಸರ್. ಒಂದ್ಸಲ ಫೈನಲ್ ಮೆರಿಟ್ ಫೇಲ್ ಆಗಿತ್ತು ರೀ. ಓ ಯಾವುದು ಯಾವ್ದಾರಾಗದ ಪೊಲೀಸ್ ಒಳಗೆ? DR ಆಗಿತ್ತು ಸರ್. DR. ಹಾಂ ರೀ, ಮಂಗಳೂರು ರಿಸರ್ವ್ ಪೊಲೀಸ್ ಹಾಕಿದ್ದು ಸರ್. ನಾನು ಅಲ್ಲಿ 75 ಮಾಡಿದ್ದು ಸರ್. ಆದರೂ ಸ್ಕೋರ್ ಜಾಸ್ತಿ ನಿಂತು ಸರ್ ಅಲ್ಲಿ. ಓ ಹೈ ಮೆರಿಟ್. ಹಾಂ, ಹೈ ಮೆರಿಟ್ ಹೋಗೋಣ ಫೈನಲ್ ಮೆರಿಟ್ ಫೇಲ್ ಆಯ್ತು ಸರ್. ಹಾಂ ಪೊಲೀಸ್ ಯಾವ ಕಾಲ್ಫರ್ ಮಾಡಿಲ್ಲ ರೀ ಸರಿಯಾಗಿ. ಹೌದು, ಒಳ್ಳೆ ಮೀಸಲಾತಿ ಸಲುವಾಗಿ ಸ್ವಲ್ಪ 2-3 ವರ್ಷ ಆಯ್ತು ಎಲ್ಲ ಪೆಂಡಿಂಗ್ ಅದಾವ. ಪೆಂಡಿಂಗ್ ಅದಾವ ಸರ್. ಅಣ್ಣ ಇದನ್ನು ಸೆಂಟ್ರಲ್ ಮತ್ತು ಸ್ಟಡಿ ಮಾಡ್ರಿ CISF ಆಯ್ತು ಸರ್. ಹಾಂ ಚಲೋ ಆಯ್ತು. ಎಷ್ಟು ಜನ ನೀವು ಅಂತಂಬ್ರು? ನಾವು 3 ಜನ ಸರ್. 3 ಜನ. ನಿಮ್ಮ ಬ್ರದರ್ಸ್ ದೊಡ್ಡವ್ರದಾರ ಸಣ್ಣವ್ರದಾರ? ನನಗೆ ದೊಡ್ಡವ್ರ ಸರ್. ದೊಡ್ಡವ್ರು ಏನು ಮಾಡ್ತಾರೆ? ಒಬ್ರು ಸಮೀರೋಡಿ ಫ್ಯಾಕ್ಟ್ರಿಯಾಗ ಕ್ಲರ್ಕ್ ವರ್ಕ್ ಮಾಡ್ತಾರೆ ರೀ. ಹಾಂ ನಡ್ಬಾರ್ಕೆ ಮನ್ಯಾಗ ಒಕ್ಕಲ್ತನ ಮಾಡ್ತಾರೆ. ಒಕ್ಕಲ್ತನ ಮಾಡ್ತಾನೆ. ಅಂದ್ರೆ ನಿಮ್ಮದು ಅಗ್ರಿಕಲ್ಚರ್ ಫ್ಯಾಮಿಲಿ ಹಂಗಾರ? ಅಗ್ರಿಕಲ್ಚರ್. ಈಗ ರಿಸಲ್ಟ್ ಬಂದ್ಮೇಲೆ ಹೆಂಗೆ ಅನಿಸ್ತು ನಿಮಗೆ? ಖುಷಿ ಆಯ್ತು ರೀ ಸರ್. ಖುಷಿ ಐತೆ? ಮನ್ಯಾಗ ನಿಮ್ಮ ತಾಯಿ ತಂದೆ ನಿಮ್ಮ ಬ್ರದರ್ಸು? ನಮ್ಮ ಬ್ರದರ್ಸ್ ಎಲ್ಲ ಖುಷಿ ಪಟ್ರಿ. ಭಾಳ ಖುಷಿ ಆದ್ರೆ? ಭಾಳ ಖುಷಿ ಪಟ್ಟ. ಹಾಂ ಇಲ್ಲಿ ಒಳ್ಳೆ ನೌಕರಿ, ಯಾಕಂದ್ರೆ ಸೆಂಟ್ರಲ್ ಗೌರ್ಮೆಂಟ್ ನೌಕರಿ. ಆಮೇಲೆ CISF ಅಂದರೆ ಇದು ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಅಂತೀವಿ. 60 ವರ್ಷ ಪರ್ಮನೆಂಟ್ ಮಾಡೋದು. ಆಮೇಲೆ ಜಾಬ್ ಹೆಚ್ಚು 3 ವರ್ಷ ಒಂದೊಂದು ಕಡೆ ಫಿಕ್ಸ್ ಇರ್ತಾವೆ. 8 ತಾಸು ಡ್ಯೂಟಿ ಮಾಡ್ರೆ ಆಯಿತು. ಆರಾಮ್ ಡ್ಯೂಟಿ, ಫಸ್ಟ್ ಕ್ಲಾಸ್ ಡ್ಯೂಟಿ, ಫ್ಯಾಮಿಲಿ ಸಮೇತ ಆರಾಮಾಗಿರ್ಬೋದು. ಒಳ್ಳೆ ನೌಕರಿ. ಯಾಕಂದ್ರೆ ಹೈ ಮೆರಿಟ್ ಮಾಡಿದ್ರೆ ನೀವು ಬಿಡಿದ್ದು ಸಿಗ್ತದೆ ಇಲ್ಲಿ. ಹಿಂಗಿರ್ತದೆ, ಸ್ಕೋರ್ ಮಾಡಬೇಕು. ಈಗ ನಮ್ಮ ಸಂಸ್ಥೆಗೆ ಈಗ ಹೊಸದಾಗಿ ಅಗ್ನಿವೀರ ಆರ್ಮಿ ಕಾಲ್ಫಾರ್ಮ್ ಆಗ್ಯದ. ಆಮೇಲೆ SSC GD ತರಬೇತಿ ಬರ್ತಕ್ಕಂಥ ಅಭ್ಯರ್ಥಿಗಳಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಮ್ಮ ಸಂಸ್ಥೆ ಬಗ್ಗೆ? ಕೋಚಿಂಗ್ ಸೆಂಟರ್ ಚಲೋ ಐತ್ರಿ ಸರ್. ಎಲ್ಲ ಕ್ಲಾಸು ಎಲ್ಲ ಚಲೋ ನಡೀತಾವ. ಮತ್ತು ಫಿಸಿಕಲ್ ಟ್ರೈನಿಂಗು ಚಲೋ ಐತ್ರಿ. ಬರ್ಬೋದ್ರಿ ಇಲ್ಲಿ ಹೊಸ ವಿದ್ಯಾರ್ಥಿಗಳು ಯಾರಾದರೂ ಬರ್ಬೋದು ಸರ್. ಈಗ ಆಲ್ರೆಡಿ ಹಲವಾರು ವಿದ್ಯಾರ್ಥಿಗಳು ಇಲ್ಲಿ ಕೋಚಿಂಗ್ ಪಡೆದವ್ರಿ. ಎಲ್ಲ ಡಿಫೆನ್ಸ್ ಒಳಗೆ ಎಲ್ಲ ವರ್ಕ್ ಮಾಡ್ಲತ್ತಾರ ಸರ್. ಹಿಂಗಾಗಿ ಎಲ್ಲ ಹೊಸ ವಿದ್ಯಾರ್ಥಿಗಳು ಬರ್ಬೋದು ಸರ್. ನಮ್ಮ ಸಂಸ್ಥೆ 2004 ಪ್ರಾರಂಭ ಆಗಿ ಇದು ಜನವರಿ 27 ಏನಪ್ಪ ಅಂದ್ರೆ 23ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ್ವಿ ನಾವು. ಯಾಕಂದ್ರೆ ಸುಮಾರು 11,000ಕ್ಕಿಂತ ಅಧಿಕ ಅಭ್ಯರ್ಥಿಗಳಿಗೆ ಅಗ್ನಿವೀರ ಆರ್ಮಿ ಆಗಿರ್ಬೋದು, ನೇವಿ, ಏರ್ಫೋರ್ಸ್, ಸ್ಟೇಟ್, ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಅಭ್ಯರ್ಥಿಗಳ ಸೆಲೆಕ್ಷನ್ ಆಗ್ಯಾರ. ಮನೆ ಬೆಳಗಾವಿ 83 ಜನ ಆದರು. ಈ SSC GD 25 ಜನ. ಆಮೇಲೆ ನೇವಿ 7 ಜನ ಆದರು. ನಮಗೂ ಹೆಮ್ಮೆ ಅನ್ನಿಸ್ತದೆ. ಇನ್ನೊಂದು ಏನಂದ್ರೆ ನಮ್ಗಿಂತ ಹೆಚ್ಚು ನಿಮ್ಮ ಹತ್ರ ಒಂದು ಗುರಿ ಇರ್ಬೇಕು, ಏಮ್ ಇರ್ಬೇಕು. ನೀವು ಏನು ಎಫರ್ಟ್ ಹಾಕ್ತೀರಿ ನಿಮ್ಮ ವಿದ್ಯಾರ್ಥಿಗಳ ಮೇಲೆ ಇರ್ತದೆ. ಯಾಕಂದ್ರೆ ಪಾಲಕರು ನಾವು ಎಲ್ಲ ಪ್ರತಿಯೊಂದು ಇದ್ರಾಗ ನಾ ಹೇಳ್ತಾನೆ ಸತ್ಕಾರ ಮಾಡೋ ಮುಂದೆ ಬರೀ 10% ಅಷ್ಟೇ ನಮ್ಮದು. 90% ಇರೋದು ನಿಮ್ಮ ತಕ ಇರ್ತದೆ. ನೀವು ಪ್ರಯತ್ನ ಪಟ್ರೆ ಸಕ್ಸಸ್ ಆಗೋದು. ಆಮೇಲೆ ಈಗ ಜಾಯ್ನಿಂಗ್ ಯಾವಾಗ ಹೇಳ್ಯಾರ ನಿಮ್ಗೆ ಡೇಟ್? ಜಾಯ್ನಿಂಗ್ ಫೆಬ್ರವರಿ 9 ಹೇಳಿದಾರೆ ಸರ್. ಫೆಬ್ರವರಿ 9 ಹೇಳ್ಯಾರ ಸರ್. ಡಾಕ್ಯುಮೆಂಟ್ ಎಲ್ಲ ರೆಡಿ ಮಾಡ್ಕೊಂಡ್ರಿ? ರೆಡಿ ಆಗೈತೆ ಸರ್. ರೆಡಿ ಕರೆಕ್ಟ್ ಮಾಡ್ಕೊಂಡವ್ರಿ. ಮತ್ತು ಹಂಗೇನು ಇದ್ರೆ ಟೈಮ್ ಕೊಡ್ತಾರೆ ನಿಮ್ಗೆ. ಟೈಮ್ ಕೊಡ್ತಾರೆ. ಒಳ್ಳೆ ಅವಕಾಶ ಇದೆ. ಆಮೇಲೆ ಈಗ ಡಿಗ್ರಿ ನಿಮ್ಮದು BCom ಅಂದ್ರೆ ನೀವು ಮತ್ತು PSI ಆಗಕ್ಕೆ ಒಳ್ಳೆ ಅವಕಾಶ. ಯಾಕಂದರೆ SSC ಒಳಗೆ GD ಒಳಗೆ CISF ಹೆಂಗಂದ್ರೆ ನೀವು BSF ಆಮೇಲೆ CRPF, CISF, ಆಸಾಮ್ ರೈಫಲ್ ಇವೆಲ್ಲ ಹೆಂಗೆ ಬರ್ತಾವಂದ್ರೆ ಎಕ್ಸಾಮ್ ಸೇಮ್ ಈಗ ಏನು ಕಲ್ತಿರ್ತದ ಸ್ವಲ್ಪ ಹೈ ಇರ್ತದೆ. PSI ಆಗ್ಬೇಕಾರೆ ಅಲ್ಲಿ 50 ಕ್ವಶನು ಮ್ಯಾಥ್ಸ್ ಇರ್ತದೆ, 50 ಮೆಂಟಲ್ ಎಬಿಲಿಟಿ ಇರ್ತದೆ, 50 ಜನರಲ್ ನಾಲೆಜ್ ಇರ್ತದೆ, 50 ಗ್ರಾಮರ್. ಸೇಮ್ ಇಲ್ಲಿ 20 ಇರ್ತಾವೆ, ಅಲ್ಲಿ 50 ಅಷ್ಟೇ. ನೀವು ಭಾಳ ಆರಾಮಾಗಿ ನೀವು ಅಗದಿ ಹೋಗಿ ಒಂದು 2-3 ವರ್ಷದಾಗ PSI ಆಗುವಂಥ ಒಳ್ಳೆ ಅವಕಾಶ ಇದೆ. ಬಟ್ ಓದ್ರಿ.
ನಿಮ್ಮ ಊರು ಯಾವ್ರಂದ್ರಿ? ಪಟ್ಕೊಂಡ್ ಇಲ್ಲೇ ಪಟ್ಗುಂದಿ ಊರ ಹೆಸರು ತಂದ್ರಿ, ನಿಮ್ಮ ಕುಟುಂಬದ ಹೆಸರು ತಂದ್ರಿ, ಅದೇ ರೀತಿಯಾಗಿ ನಮ್ಮ ಸಂಸ್ಥೆ ಹೆಸರು ತಂದ್ರಿ. ಭಾಳ ಖುಷಿ. ಮತ್ತೊಮ್ಮೆ ನಿಮ್ಗೆ ನಾವು ಅಭಿನಂದನೆಗಳು ನಮ್ಮ ಸಂಸ್ಥೆಯಿಂದ ನಾವು ನಿಮ್ಗೆ ಹೇಳ್ತಾ ಇದ್ವಿ. ಸೂಟಿ ಒಳಗಾದ್ರೂ ನಮ್ಮ ಸಂಸ್ಥೆಗೆ ಬಂದು ಹೋಗ್ಬೇಕು. ಬರ್ತೀವಿ ಸರ್, ಟ್ರೈನಿಂಗ್ ಮೀ ಟರ್ಮ್ ಬಂದು ಹೋಗ್ತೀನಿ ಬಂದು ಹೋಗ್ಬೇಕು. ಆಮೇಲೆ ಇನ್ನೊಂದು ನಮ್ಮ ಆಸೆ ಏನಪ್ಪ ಅಂದರೆ, ನಿಮ್ಮನ್ನ ಇಲ್ಲಿವರೆಗೆ ಬೆಳೆಸಿ ದೊಡ್ಡವ್ರನ್ನ ಮಾಡಿ ಒಂದು ಸ್ಥಾನಕ್ಕೆ ನಿಮ್ಮ ತಾಯಿ ತಂದೆ ನಿಮ್ಮ ಬ್ರದರ್ಸ್ ಎಲ್ಲ ತಂದಿರ್ತಾರೆ. ಅವ್ರನ್ನ ಮಾತ್ರ ಜೀವನದಾಗ ಮರಿಬಾರ್ದು. ನಾ ಗುರುವಾಗಿ ಹೇಳೋ ಮಾತಂದ್ರೆ ಇದೊಂದು ನಂದು. ನಮ್ಮ ಮನೆಯವರೆಲ್ಲ ಕಷ್ಟಪಟ್ಟು ಓದಿಸ್ಯಾರ ಸರ್. ಹೌದೌದು. ಇದನ್ನ ಮಾಡಲ್ಲ ಸರ್. ಅಂದ್ರೆ ಏನಾಗ್ತದೆ, ಮದುವೆ ಆದ್ಮೇಲೆ ಚೇಂಜ್ ಹಾಕಿರ್ತಾರೆ, ಮಕ್ಕಳಾದ್ಮೇಲೆ ಚೇಂಜ್ ಆಗ್ತಿರ್ತಾರೆ. ಅದಕ್ಕೆ ದಯವಿಟ್ಟು ಆ ರೀತಿ ಮಾಡಬೇಡ ಅನ್ನೋದು. ನಾವು ವಿದ್ಯಾರ್ಥಿಗಳಿಗೆ ಹೇಳೋದು ಇದ ಮಾತು, ತಾಯಿ ತಂದೆ ಕುಟುಂಬನೇ ಫಸ್ಟ್ ಅದಕ್ಕೆ ಆದ್ಯತೆ ಕೊಡ್ರಿ ಅಂತೇಳಿ ಹೇಳ್ತಿರ್ತಾನೆ. ನೀವು ಹಂಗೆ ಹೋಗ್ಬೇಕಂತ ನನ್ನ ಆಶೆದ ಹಂಗೆ ಹೋಗ್ಕಿರಿ. ನೀವು ಹೋಗ್ಕಿರಿ PSI ಆಗಿ ನನಗೆ ಪೇಡೆ ತಂದು ಕೊಡ್ಬೇಕು ನೀವು. ಯಾಕಂದ್ರೆ ಹೆಂಗಿರ್ತೈತಿ, ಡಿಪಾರ್ಟ್ಮೆಂಟ್ ಥ್ರೂ ಕಾಲ್ಫರ್ ಮಾಡ್ತಾರೆ ಅಲ್ಲಿ ನಿಮಗೆ. ಅಲ್ಲಿ ಎಕ್ಸಾಮ್ ಬರೀಲಿಕ್ಕೆ ಒಳ್ಳೆ ಅವಕಾಶ. ನೀವು ಕಾಮರ್ಸು ಬಿಕಾಮ್ ಅಂದ್ರೆ ಭಾಳ ಈಸಿಯಾಗಿ ಬರೀತೀರಿ ನೀವು. ನಿಮಗಂತೂ ಈಸಿನೇ ಆಗ್ತದೆ. ಓಕೆ, ಆಲ್ ದಿ ಬೆಸ್ಟ್ ಮತ್ತೊಮ್ಮೆ. ಥ್ಯಾಂಕ್ ಯು ಸರ್. ಓಕೆ.